ಇದೇ ಉಡುಪಿನಲ್ಲಿ ಹಿಜಾಬ್ ವಿಷಯದಲ್ಲಿ ತಕರಾರು ಸಮವಸ್ತ್ರ ಸಂಹಿತೆ ವಿಚಾರದಲ್ಲಿ ಎದ್ದಾಗ ಬಹಳ ಓತಪ್ರೋತವಾಗಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಿದ್ದಂಥವ್ರು ಈ ಜನಿವಾರ ಅಂದರೆ ಏನದು? ಜನಿವಾರವನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅದೊಂದು ಜನಿವಾರವನ್ನು ಧರಿಸ್ತಾರೆ. ಆ ಜನಿವಾರದಲ್ಲಿ ನಿಮ್ಗೆ ಯಾಕೆ ಲೋಪ ಕಾಣಿಸ್ತಾ ಇದೆ? ಇದು ಬರೀ ಸೆಕ್ಯೂರಿಟಿ ಚೆಕ್ಕಿಗೋಸ್ಕರವಾಗಿ ಅದನ್ನು ತೆಗೆಸಿರುವಂಥದ್ದಲ್ಲ. ಇದು ಹಿಂದೂಗಳ ಶ್ರದ್ಧೆ ಮೇಲೆ ಮಾಡ್ತಾ ಇರುವಂತಹ ಒಂದು ಆಕ್ರಮಣ ಆಗಿದೆ. ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್, ಈ ಬ್ರಾಹ್ಮಣರ ಬುದ್ಧಿವಂತಿಕೆ ಜನಿವಾರದಲ್ಲಿದೆಯಾ? ಜನಿವಾರ ಶ್ರದ್ಧೆಯ ಪ್ರತೀಕವೇ ಹೊರತು ಬ್ರಾಹ್ಮಣರ ಬುದ್ಧಿವಂತಿಕೆ ಅವ್ರ ತಲೆಯಲ್ಲಿದೆ. ವೇದ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಇವತ್ತು ನಮ್ಮ ಜ್ಞಾನ ಸಂಪತ್ತನ್ನು ಪ್ರತಿ ತಲೆಮಾರಿಂದ ತಲೆಮಾರಿಗೆ ತಂದು ಈ ಸಂದರ್ಭದವರೆಗೂ ಕೂಡ ಆ ಜ್ಞಾನವನ್ನು ತಂದಿರುವಂಥವ್ರು ಬ್ರಾಹ್ಮಣರು. ಅವರ ಜನಿವಾರದಲ್ಲಿ ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ? ಇದು ಜನಿವಾರ ತೆಗೆಸಿರುವಂಥದ್ದು ಒಟ್ಟಾರೆ ಹಿಂದೂಗಳ ಶ್ರದ್ಧೆ ಮೇಲೆ ಹೊಡೆದಿರುವಂತಹ ಒಂದು ಮಾರಕವಾದಂತಹ ಪೆಟ್ಟಾಗಿದೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನಡೀತಾ ಇರುವಂಥ ಘಟನೆ. ಇನ್ನು ಮುಂದೆನೂ ನಡೆಯುತ್ತೆ. ಒಂಥರ ಸಾಫ್ಟ್ ಟಾರ್ಗೆಟ್ಟು. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು ಯಾವಾಗಲೂ ಸಾಫ್ಟ್ ಟಾರ್ಗೆಟ್ಟು. ಯಾವುದೇ ಒಬ್ಬ ವ್ಯಕ್ತಿನ ಬೈಬೇಕಾದ್ರೂ ಕೂಡ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಬ್ರಾಹ್ಮಣ ಸಮಾಜ ಒಟ್ಟಾಗಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಲ್ಲ. ಸಂಖ್ಯಾಬಲನೂ ಕೂಡ ಕಡಿಮೆ ಇದೆ. ಇನ್ನು ಜಾತಿ ಗಣತಿಯನ್ನು ನೀವು ಹೊರಗಡೆ ಹಾಕಿರೋದ್ರಿಂದ ಬ್ರಾಹ್ಮಣರ ಸಂಖ್ಯೆ ಭಾಳ ಕಡಿಮೆ ಇದೆ. ಹಾಗಾಗಿ ಅವ್ರು ಏನು ಪ್ರತಿರೋಧವನ್ನು ಒಡ್ಡಲ್ಲ ಅನ್ನೋ ಮನಸ್ಥಿತಿ ನಿಮಗಿದೆ ಅಂತ ಅನಿಸುತ್ತೆ. ಸ್ವಾಮಿ ಸಿದ್ದರಾಮಯ್ಯನವ್ರ ಸಾಹೇಬ್ರೆ, ಯಾರ್ದೋ ಮನೆಯಲ್ಲಿ ಮದುವೆ ಆಗಬೇಕು ಅಂದರೆ ಬ್ರಾಹ್ಮಣರು ಬೇಕು, ಮುಂಜಿ ಆಗಬೇಕು ಅಂದರೆ ಬ್ರಾಹ್ಮಣರು ಬೇಕು, ಸತ್ತರ ಕೊನೆಗೆ ಮುಕ್ತಿ ಕೊಡ್ಸೋಕ್ಕೂ ಬ್ರಾಹ್ಮಣರು ಬೇಕು, ನಿಮ್ಮ ಮನೆಯಲ್ಲೇ ಪೂಜಾ ಪುನಸ್ಕಾರಕ್ಕೂ ಬ್ರಾಹ್ಮಣರು ಬೇಕು. ಯಾಕೆ ಬ್ರಾಹ್ಮಣರ ಮೇಲೆ ಇಷ್ಟು ದ್ವೇಷ? ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವಂತಹ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರ ಶ್ರದ್ಧೆಯ ಪ್ರತೀಕವಾಗಿರುವಂಥ ಜನಿವಾರ ತೆಗೆಸಿರೋದ್ರ ಬಗ್ಗೆ ಯಾಕೆ ಸರ್ ಮಾತಾಡ್ತಿಲ್ಲ ನೀವು? ಯಾಕಾಗಿ ಈ ಘಟನೆ ಸಂಭವಿಸಿದ್ರೂ ಕೂಡ ನೀವು ಅದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು. ಆ ಪರೀಕ್ಷಾ ಕೇಂದ್ರದ ಮೇಲೂ ಕೈಗೊಳ್ಳಬೇಕು, ಆ ಸಂಬಂಧಪಟ್ಟ ಶಾಲೆ ಮೇಲೂ ಕೂಡ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಆದರೂ ಬಿಟ್ಟು ನೀವು ಮೌನ ವಹಿಸಿದ್ರಿ ಅಂತಂದರೆ ಹಿಂದೂಗಳ ಶ್ರದ್ಧೆಯನ್ನು ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂಥ ಒಂದು ಪಿತೂರಿಯ ಭಾಗವಾಗಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನು ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂಥ ಅಪಚಾರ ಅಂತ ಭಾವಿಸ್ಬೇಡಿ. ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ ಅಂತ ಹೇಳಿ ಭಾವಿಸಿ ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ವಿರೋಧಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ರಾಹುಲ್ ಗಾಂಧಿಯವರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ರೋಹಿತ್ ವೇಮುಲಾ ಘಟನೆ ಹೈದರಾಬಾದಿನ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸಂಭವಿಸಿದಾಗ ಆತ ದಲಿತ ಸಮುದಾಯಕ್ಕೆ ಸೇರಿದವನು ಅಂತೇಳಿ ಹೇಳಿದರು. ಕೊನೆಗೆ ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಗೊತ್ತಾಯಿತು. ಆ ಥರ ವಿಷಯಾಂತರವನ್ನು ಮಾಡ್ತಿದ್ದಾರೆ. ರೋಹಿತ್ ವೇಮುಲಾ ಆ್ಯಕ್ಟೋ ಇನ್ನೊಂದು ಆ್ಯಕ್ಟೋ ಅದರ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಅಂಥ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿಲ್ಲ. ರಾಹುಲ್ ಗಾಂಧಿಯವರು ಏನೇನೋ ತಲೆಯಲ್ಲದಲ್ಲೇ ಮಾತಾಡ್ತಿರ್ತಾರೆ. ಅದಕ್ಕೆಲ್ಲ ಕಾಮೆಂಟ್ ಮಾಡೋದು ನನಗೆ ಉಚಿತ ಅನಿಸ್ತಾ ಇಲ್ಲ. ನಾನು 4 ದಿನಗಳ ಹಿಂದೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 16 ಬಜೆಟನ್ನು ಮಂಡಿಸಿದಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರವರು. ಅವರಂಥ ಇಕನಾಮಿಸ್ಟು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಅವರಿಗೆ ಕನಿಷ್ಠ ಜ್ಞಾನ ಆದರೂ ಇರಬೇಕು. ಯಾಕೆಂದರೆ 1948 ಸೆನ್ಸಸ್ ಆ್ಯಕ್ಟು ಪ್ರತಿ 10 ವರ್ಷಕ್ಕೋಸ್ಕರ ಜನಗಣತಿಯನ್ನು ಮಾಡ್ತೀವಿ. ಜನಗಣತಿ ಯಾವತ್ತೂ ಕೂಡ ಅಂಕಿಅಂಶಗಳನ್ನು ಒಟ್ಟಾರೆ ಸಂಖ್ಯೆಯನ್ನು ಹೇಳ್ತಾರೆ ಹೊರತು ಗೌಪ್ಯವಾಗಿಟ್ಟಿರ್ತಾರೆ. ಜನಗಣತಿಯ ಬೆನ್ನಲ್ಲೇ ಕೇಂದ್ರದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಥವಾ ಸಚಿವಾಲಯ ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲಿ, ಕೆಲವೊಂದು ಸರಿ ನಗರ ಭಾಗದಲ್ಲೂ ಕೂಡ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ಸನ್ನು ಮಾಡಿ ಅಂತೇಳಿ ಹೇಳ್ತಾರೆ. ಅಂದರೆ ಸೆನ್ಸಸ್ಸಿನ ನಂತರ 2011ರಲ್ಲಿ ಸೆನ್ಸಸ್ ಆಯಿತು. 2011 ಸೆನ್ಸಸ್ದ ಅಂಕಿಅಂಶಗಳು ಹೊರಬಂದು ಕೂಡಲೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ SECC ಡೇಟಾವನ್ನು ಕಲೆಕ್ಟ್ ಮಾಡಿ ಅಂದರು. ಯಾಕೆ SECC ಡೇಟಾನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ ಅಂತಂದರೆ, ಗ್ರಾಮಾಂತರ ಭಾಗದಲ್ಲಿ ಅಥವಾ ನಗರ ಭಾಗದಲ್ಲಿ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿವೆ, ಅಂದರೆ ಯಾರ ಮನೆಯಲ್ಲಿ ಯಾರಿಗೆ ಕಚ್ಚಾ ಮನೆ ಇದೆ, ಯಾರಿಗೆ ಪಕ್ಕಾ ಮನೆ ಇದೆ,
ಯಾರ ಮನೆಯಲ್ಲಿ ಅರ್ನಿಂಗ್ ಮೆಂಬರ್ ಮೇಲ್ ಮೆಂಬರ್ ಗಂಡಸು ದುಡಿಯುವ ಗಂಡಸಿದ್ದಾನೆ, ಯಾರ ಮನೆಯಲ್ಲಿ ದುಡಿಯುವ ಗಂಡಸಿಲ್ಲ, ಯಾರ ಮನೆಯಲ್ಲಿ ಅವ್ರಿಗೆ ಗ್ಯಾಸ್ ಸ್ಟವ್ ಅನ್ನೋದಿಲ್ಲ, ಅಥವಾ ಯಾರ ಮನೆಯಲ್ಲಿ ಅಂಗವಿಕಲರಿದ್ದಾರೆ, ಯಾರಿಗೆ ಇವತ್ತೂ ಕೂಡ ಅವ್ರ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ಇದನ್ನೆಲ್ಲದನ್ನು ಕೂಡ ಅಂಕಿ ಅಂಶಗಳನ್ನು ನೀವು ಕಲೆ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಸಬಲೀಕರಣ ಅಥವಾ ಸಶಕ್ತೀಕರಣ ಯೋಜನೆಗಳನ್ನು ರೂಪಿಸೋದಕ್ಕೋಸ್ಕರವಾಗಿ ಈ ಗಣತಿಯನ್ನು ಮಾಡ್ತಾರೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥವರ ಸಮೀಕ್ಷೆ ಆಗಿರುತ್ತದೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಕೊಡುತ್ತೆ, ಅದರ ಬೆನಿಫಿಟ್ ಕೊಡುತ್ತೆ. ಉಜ್ವಲ ಯೋಜನೆಯಡಿ ಗ್ಯಾಸ್ ಕೊಡುತ್ತದೆ, ಆವಾಸ್ ಯೋಜನೆಯಡಿ ಮನೆಯನ್ನು ಕೊಡುತ್ತೆ. ಹಾಗೆ ಕೇಂದ್ರ ಸರ್ಕಾರದ ಒಂದೊಂದು ಯೋಜನೆಗಳೇನಿದೆ ಆ ಯೋಜನೆಗಳ ಬೆನಿಫಿಟ್ಟು ಈ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಅಪ್ಲಿಫ್ಟ್ಮೆಂಟ್ಗೆ ಅದನ್ನು ರೂಪಿಸೋದಕ್ಕೋಸ್ಕರ SECC ಡೇಟಾವನ್ನು ಹುಡುಕಿ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರನ್ನ ಜಾತಿ ಗಣತಿ ಅಂತಂದ್ರು. ಈಗ ಒಂದಷ್ಟು ಜನ ಏನಾಗಿದೆ ಅಂತಂದರೆ ಒಕ್ಕಲಿಗರಿಗೆಲ್ಲ ನಮ್ಮ ಸಂಖ್ಯೆ ಕಮ್ಮಿ ಕೊಟ್ಟಿದ್ದಾರೆ ಅಂತ ಒಕ್ಕಲಿಗರ ನಾಯಕರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಲಿಂಗಾಯತರಿಗೆ ನಮ್ಮ ಸಂಖ್ಯೆ ಕಮ್ಮಿ ಆಗ್ಬಿಡ್ತು ಅಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದಾಗಿದೆ, ಅವರಿಗೆ ಇರ್ಸು ಮುರ್ಸಾಗಿದೆ. ಇನ್ನು SCಗಳಿಗೆ ಏನಾಗಿದೆ ಅಂತಂದರೆ ನಮ್ಮ ಸಂಖ್ಯೆ 1 ಕೋಟಿ ಕೊಟ್ಬಿಟ್ಟಿದ್ದಾರೆ ಅಂಥೇಳಿ ಅವ್ರಿಗೆ ಒಳಗಿಂದ ಒಳಗೆ SC ನಾಯಕರುಗಳಿಗೆ ಖುಷಿಯಾಗಿರ್ಬೋದು. ಆದರೆ ಇದ್ರ ಒಟ್ಟಾರೆ ಸಿದ್ದರಾಮಯ್ಯನವರ ಪ್ರಯತ್ನ ಅನ್ನೋದು ಈ ಹಿಂದೆ 2006ರಲ್ಲಿ ಅಹಿಂದವನ್ನು ಪ್ರಾರಂಭವನ್ನು ಮಾಡಿ ಅಲ್ಪಸಂಖ್ಯಾತರ ಜೊತೆಗೆ ದಲಿತರು ಮತ್ತು ಹಿಂದುಳಿದವರು ಅಂತ ಹಿಂದೂ ಧರ್ಮೀಯರಲ್ಲಿರುವಂಥ ಒಂದು ವರ್ಗವನ್ನು ಹೊಡೆದಿದ್ರು. ಇವತ್ತು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಇಡೀ ಸಮಸ್ತ ಹಿಂದೂ ಧರ್ಮೀಯರನ್ನೇ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಇನ್ನಾದರೂ ಈ ಜಾತಿ ಭಾವನೆಯನ್ನು ಬಿಟ್ಟು ಒಟ್ಟಾರೆ ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಿದ್ದಾರೆ. ಅವರ ಉದ್ದೇಶ ಗುರಿ ಚೇರನ್ನು ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಾದರೂ ನೀವು ಇನ್ನೂ ಕೂಡ ಗೌಡ, ಲಿಂಗಾಯತ, SC, ST, ನಾನು OBC, ನಾನು ಕುರುಬ ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯನವರು ಅವರ ಕಾರ್ಯತಂತ್ರ ಏನಿದೆ ಅದು ಖಂಡಿತ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಆದರೆ ಜಾತಿ ಆಧಾರದ ಮೇಲೆ ಅಪಸ್ವರ ಎತ್ತಕ್ಕೆ ಹೋಗಬೇಡಿ. ಒಟ್ಟಾರೆ ಹಿಂದೂ ಸಮಾಜದ ಪ್ರತಿನಿಧಿಗಳ ಥರ ನೀವು ಮಾತಾಡೋವಂಥದ್ದನ್ನು ಕಲ್ತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅವರು ಇದೇ ಥರ ಪುರ್ಸೊತ್ತಿಲ್ದಲೇ ಜನೋತ್ಪಾದನೆ ಮತ್ತು ಭಯೋತ್ಪಾದನೆಯಲ್ಲಿ ತೊಡಗಿದ್ರೆ ಮುಂದೊಂದು ದಿನ ಆಗುತ್ತದು, ಆಗಲ್ಲ ಅಂತ ಯಾರು ಹೇಳಿದ್ದು? ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು 2013 ಮತ್ತು 2014ರಲ್ಲೇ ಈ SECC ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದಾದ 12 ವರ್ಷದ ನಂತರ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ. ಒಂದು ಕಡೆ ನೀವು ನೋಡಿ, ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿದು ಹಣ ಬಂದಿಲ್ಲ, 6 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ದುಡ್ಡನ್ನು ಕೊಟ್ಟಿಲ್ಲ. ಯುವ ನಿಧಿ ಅಂತ ಹೇಳಿದ್ರು, ಯುವ ನಿಧಿ ಇವತ್ತರೆಗೂ ಪ್ರಾರಂಭನೇ ಆಗಲಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು, ಅಂಗನವಾಡಿ ಆಯಾಗಳಿರ್ಬೋದು, ಆಶಾ ಕಾರ್ಯಕರ್ತೆ ಇರ್ಬೋದು, 10,000 ರೂಪಾಯಿ ಕೊಡ್ತೀವಿ ಅಂತಂದರು, ಅದನ್ನು ಪ್ರಾರಂಭವನ್ನು ಮಾಡಲೇ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೆ ಹೋಗಿಲ್ಲ. ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಕೊಡಲಿಲ್ಲ. ಗೋಬರ್ ನಿಮ್ಮ ಮನೆಯಲ್ಲಿ ಸಗಣಿ ಇದೆಲ್ಲ ಅದನ್ನು ಬರೀ ಬೈ ಮಾಡ್ತೀವಿ ಅಂತೇಳಿ ಹೇಳಿದರು, ಅದನ್ನೂ ಮಾಡಲಿಲ್ಲ. 48 ಅಗತ್ಯ ವಸ್ತುಗಳ ಏನು ಬೆಲೆ ಏನಿದೆಲ್ಲ ಅದನ್ನು ತೀವ್ರವಾಗಿ ಹೆಚ್ಚಳವನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ರೋಡಿಗೆ ಹಿಡಿ ಟಾರನ್ನು ಕೂಡ ಹಾಕಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದ್ದಾವೆ. ಬರೀ ಟ್ರಾನ್ಸ್ಫರ್ಗಳಲ್ಲಿ MLAಗಳು ಮಂತ್ರಿಗಳು ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೇಳಿದ್ರು. ಬ್ರ್ಯಾಂಡ್ ಬೆಂಗಳೂರಲ್ಲ, ಇವತ್ತು ಬೆಂಗಳೂರಿನೆಲ್ಲ ಹೋಗಿಬಿಟ್ರೆ ಗುಂಡಿ ಬೆಂಗಳೂರು ಆಗಿದೆ. ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕ್ ಕಂಜೆಷನ್ ಏನಾಗಿದೆ, ಟ್ರಾಫಿಕ್ಕಿಗೆ ನಾವೇನೋ ಒಂದು ಮಾರ್ಗವನ್ನು ಹುಡುಕೊಡ್ತೀವಿ ಅಂತೇಳಿ ಹೇಳಿದ್ರು. 2 ವರ್ಷ, ಮುಂದಿನ ತಿಂಗಳು 20ನೇ ತಾರೀಕಿಗೆ 2 ವರ್ಷ ಆಯಿತು. ಏನು ಮಾಡ್ತಿದ್ದಾರೆ? ಕನಿಷ್ಠ ಹಾಫ್ ರಿಂಗ್ ರೋಡ್ ಆಗಿದೆ ನೈಸ್ದು, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗಿಲ್ಲ. ಔಟರ್ ಪೆರಿಫೆರಲ್ ರಿಂಗ್ ರೋಡು 4 ಪ್ಯಾಕೇಜಸ್ ಇದೆ, ಒಂದೇ ಒಂದು ಪ್ಯಾಕೇಜ್ ಕಂಪ್ಲೀಟ್ ಆಗಿರೋದು, ಅದರ ಲ್ಯಾಂಡ್ ಇಕ್ವೇಷನ್ ಇಲ್ಲ. DK ಶಿವಕುಮಾರ್ ಅವರು ಮಾತ್ರ ಓತಪ್ರೋತವಾಗಿ ಮಾತಾಡ್ತಾನೇ ಇರ್ತಾರೆ. ಆಯಿತು, ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಎಲ್ಲ ಬಿಲ್ಡರ್ಸ್ನ ಹತ್ರ ಹೋಗಿ ಕೇಳಿ. ಈಗ ಕೆಂಪಣ್ಣ ಆ ಮನುಷ್ಯನೇ ಇವ್ರ ಭ್ರಷ್ಟಾಚಾರವನ್ನು ನೋಡಿಬಿಟ್ಟು ಸತ್ಯ ಹೋಗ್ಬಿಟ್ಟ ಮನುಷ್ಯ. ಇವತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ 1 ಸ್ಕ್ವೇರ್ ಫುಟಿಗೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ? ಇವತ್ತು ಯಾವುದೇ ಬಿಲ್ಡರ್ಸ್ ಇದ್ದಾರಲ್ಲ ಅವ್ರು ಹೋಗಿ ಕೇಳಿ, ನೀವು 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಯಾರಿಗೆ ಹೋಗ್ತಿದೆ ಈ ಟ್ಯಾಕ್ಸು? ಈ ಥರ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಇನ್ನೊಂದು ವಿಷಾಂತರವನ್ನು ಮಾಡಬೇಕು. ಇವಾಗೇನು ನಡೆದಿದೆ, ಸರ್ಕಾರದ ವಿರುದ್ಧವಾದಂಥ ಭಾವನೆ ಜನರಲ್ಲಿ ಇದೆಯಲ್ಲ, ಅದನ್ನು ಡೈವರ್ಟ್ ಮಾಡಬೇಕು, ಡಿಫ್ಲೆಕ್ಟ್ ಮಾಡಬೇಕು ಇಶ್ಯೂಸನ್ನು. ಇನ್ನೊಂದು ಕಡೆ ಮೂಡ ಹಗರಣ ಇರ್ಬೋದು, ಅಲ್ಲಿ ಸೈಟ್ ತೊಗೊಂಡು ಸಿಗಾಕೊಂಡ್ರು. ವಾಲ್ಮೀಕಿ ಹಗರಣ ಆಯಿತು. ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರೆದಿಟ್ಟು ಸತ್ತೋಗುವಂಥ ಪ್ರಕರಣ ಆಯಿತು. ಗುತ್ತಿಗೆದಾರರು ಸತ್ತೋಗಿದ್ದಾರೆ ಇವತ್ತು. ಹೀಗೆ ಒಂದ್ರ ಹಿಂದೆ ಒಂದು ಪ್ರಕರಣಗಳು ಸಂಭವಿಸ್ತಾನೆ ಇದ್ದಾವೆ. ಈ ಥರ
ಭ್ರಷ್ಟಾಚಾರಗಳು ಒಂದು ಕಡೆ, ಸರ್ಕಾರದ ವೈಫಲ್ಯ ಇನ್ನೊಂದು ಕಡೆ, ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಪೈಸೆನೂ ದುಡ್ಡಿಲ್ಲದ ಪರಿಸ್ಥಿತಿ. ಅದ್ರ ಜೊತೆಗೆ ಜನಕ್ಕೆ ಕಸ ತೆಗೆಯೋಕ್ಕೂ ದುಡ್ಡು ಕೇಳ್ತಾ ಇದ್ದಾರೆ, ನೀರಿನ ಬೆಲೆನೂ ಕೂಡ ಜಾಸ್ತಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಾಲು ಸಾಲು ಸಮಸ್ಯೆಗಳ ಆಗರ ಕಾಣಿಸ್ತಾ ಇರೋದ್ರಿಂದ ಜನರನ್ನ ಒಟ್ಟಿಗೆ ಈ ಥರ ಜಾತಿ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಅದರಲ್ಲಿ ಅವರು ಮಗ್ನರಾಗಿರಬೇಕು. ಇವರು ಸರ್ಕಾರದ ವೈಫಲ್ಯದ ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋದಕ್ಕೆ ಇದೊಂದು ಮೋಡಸ್ ಆಪರೆಂಡಿ. ಇದು ಈ ಒಂದು ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯನವ್ರು ಮಾಡಿದರೆ, ದುರದೃಷ್ಟವಶಾತ್ ಅವ್ರ ಪಕ್ಷದಲ್ಲಿ ಆ ಚೇರಿಗೆ ಆಸೆ ಮಾಡ್ತಿರೋರು ನನ್ನ ಜಾತಿಯವರ ಸಂಖ್ಯೆ ಕಮ್ಮಿ ಆಯಿತು, ಇನ್ಯಾರೋ ಚೇರ್ನ ಎಳೆಯೋಕೆ ಹೋಗ್ದಿರೋರು ಅವರಿಗೂ ನಮ್ಮ ಜಾತಿಯವರ ಸಂಖ್ಯೆ ಕಮ್ಮಿ ಆಯಿತು, ನಮ್ಮ ಜಾತಿಯವ್ರನ್ನ ಒಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೊರಟಿದ್ದಾರೆ. ನನಗೆ ನಿಜಕ್ಕೂ ಈ ನಾಯಕರುಗಳ ಮನಸ್ಥಿತಿ ಏನಿದೆಯಲ್ಲ, ನಮ್ಮ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೋರಾಟ ಮಾಡ್ತಿದ್ದಾರಲ್ಲ, ಅವ್ರ ಬಗ್ಗೆ ಅಯ್ಯೋ ಅನಿಸುತ್ತೆ. ನಾಳೆ ಬೆಳಗ್ಗೆ ನೀವು ಯಾರು ಉಳಿದಿರಲ್ಲ ಇದೇ ಥರ ಹೊಡೆದಾಡ್ತಾ ಇದ್ದರೆ ಎಲ್ಲ ಜಾತಿಗಳು ಒಡೆದು ಹಿಂದೂ ಸಮಾಜನೇ ಉಳಿಯಲ್ಲ. ಸಿದ್ದರಾಮಯ್ಯನವ್ರನ್ನ ಇವತ್ತಾದ್ರೂ ಕೂಡ ಅವರ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಫಸ್ಟು ನಿಮ್ಮ ಪಕ್ಷದಲ್ಲಿ ಈ ರೀತಿ ಅವರು ಜಾತಿ ಗಣತಿಯನ್ನು ಹೊರಹಾಕಿ, ಅದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಜಾತಿ ಗಣತಿಯನ್ನು ಹೊರಹಾಕಿ ಹಿಂದೂ ಸಮಾಜನ ಒಡೆಯುವಂಥದ್ದನ್ನು ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ ಸಿಂಬಲಲ್ಲೇ ಗೆದ್ದು ಶಾಸಕರಾಗಿರುವಂಥವ್ರು. ಅವರು ಮಂಡ್ಯದಲ್ಲಿ, ಅದು ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಂದಾಗ ಅಲ್ಲಿ ಕಾಂಗ್ರೆಸ್ ವೇದಿಕೆಗೆ ಹೋಗ್ತಾರೆ. MLC ಎಲೆಕ್ಷನ್ ಆದರೆ, ರಾಜ್ಯಸಭಾ ಎಲೆಕ್ಷನ್ ಆದರೆ ಕಾಂಗ್ರೆಸ್ ಪರ ಕೈ ಎತ್ತುತ್ತಾರೆ. ಈ ರೀತಿ ನೈತಿಕ ಅಧಪತನವನ್ನು ತೋರಿಸ್ತಾ ಇರುವಂಥ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಅವ್ರ ಬಗ್ಗೆ ಜನಕ್ಕೆ ಗೊತ್ತು. ಈ ಮೂಡಾ ಪ್ರಕರಣ ಇಷ್ಟೆಲ್ಲ ಸಂಭವಿಸ್ತಲ್ಲ, ಫಸ್ಟ್ ಸಿದ್ದರಾಮಯ್ಯನವ್ರಿಗೆ 14 ಸೈಟ್ ಕೊಟ್ಟರಲ್ಲ, ಆವಾಗ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಾಗಿದ್ದರು? ಇದೇ ಎಸ್ ಟಿ ಸೋಮಶೇಖರ್ ಅವರು. ಮೂಡಾದಲ್ಲಿ 106 ಸೈಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರ್ಯಾರು ತೊಗೊಂಡಿದ್ದಾರೆ ನಿಮಗೆ ಗೊತ್ತಲ್ಲ. ನೀವು ಯಾರ್ಯಾರ ಜೊತೆ ನಿಮ್ಮ ಜೊತೆ ಇದ್ದರು, ನಿಮ್ಮಿಂದ ಯಾರು ಇನ್ಫ್ಲುಯೆನ್ಸ್ ಮಾಡ್ಕೊಂಡಿದ್ದಾರೆ ಅದು ನಿಮಗೆ ಗೊತ್ತಲ್ಲ ಸರ್. ದಯವಿಟ್ಟು ಹೇಳಿ ಸರ್. ನೀವಿರುವಾಗಲೇ ಕೊಟ್ಟಿರೋದಲ್ವಾ ಸಿದ್ದರಾಮಯ್ಯನವ್ರಿಗೂ? ಹಾಗಾದರೆ ಆ ಒಂದು ಪ್ರಕರಣದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ ಅಂತ ಹೇಳೋಕ್ಕಾಗುತ್ತಾ ಸರ್? ನಿಮಗೆ ವಿಚಾರ ಗೊತ್ತಿತ್ತು ಅಂದರೆ ಸ್ಪಷ್ಟವಾಗಿ ಇಂತಿಂಥವನು ಸೈಟ್ ತೊಗೊಂಡಿದ್ದಾನೆ, ಇಂತಿಂಥ MLA ಇಷ್ಟಿಷ್ಟು ಸೈಟನ್ನು ಹೊಡೆದಿದ್ದಾರೆ ದಯವಿಟ್ಟು ಹೇಳಿ ಸರ್. ಸುಮ್ಮನೆ ಗಾಳಿ ಗುಂಡು ಹಾಕ್ಬಿಟ್ಟು ಹೋಗಬೇಡಿ. ಇವತ್ತು ಬೇರೆ ವಿಚಾರದ ಬಗ್ಗೆ ಮಾತಾಡೋಣ. ಆ ವಿಚಾರದ ಬಗ್ಗೆ ಈಗ ಆಲ್ರೆಡಿ ಅದೊಂದು ಘಟನೆ ನಡೆದು 15-20 ದಿನದ ಮೇಲೆ ಆಯಿತು. ಅದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರತಿಕ್ರಿಯೆನೂ ಕೊಟ್ಟಾಯಿತು. ಆದರೆ ಸಮಾಜವನ್ನು, ರಾಜ್ಯವನ್ನು ಕಾಡ್ತಾ ಇರುವಂಥ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡೋಣ. ಯಾರನ್ನ ಅದನ್ನೇ ಕೇಳ್ತಿರಲ್ರಿ ಮತ್ತೆ? ಆಯ್ತು, ಚೆನ್ನಾಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ.